ಈಗ ಬೇಸಿಗೆ ಸಮೀಪಿಸ್ತಾ ಇದೆ. ಕೂಲಿಕಾರರಿಗೆ ಕೆಲಸವೂ ಸಿಗ್ತಿಲ್ಲ. ಕೂಲಿ ಹರಸಿ ನಗರ ಪ್ರದೇಶಗಳ ಕಡೆ ಕೆಲವರು ಗುಳೆ ಹೋಗ್ತಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿಸಿಕೊಂಡು ಅರ್ಧಂಬರ್ಧ ಹಣ ಕೊಟ್ಟು ಕಳಿಸುವ ಮಾಲೀಕರು ಇದ್ದಾರೆ. ಎಚ್ಚರ. ಎಸ್, ಇಂಥದ್ದೊಂದು ಘಟನೆ ಚಿಕ್ಕಬಳ್ಳಾಪುರದಲ್ಲಿಯೇ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಲಾಭದಾಯಕವಾಗಿಯೂ ನಡೆಯುತ್ತಿರುವ ಖಾಸಗಿ ಆಸ್ಪತ್ರೆಯ ಮಾಲೀಕರೊಬ್ಬರು ಬಿಜಾಪುರದಿಂದ 20 ಜನ ಕೂಲಿಕಾರರನ್ನ ಕರೆಸಿಕೊಂಡಿದ್ರು. ಅವರಿಗೆ ದಾಳಿಂಬೆ ಗಿಡಕ್ಕೆ ಪಾತಿ ಮಾಡಲು ಗಿಡ ಒಂದಕ್ಕೆ 15 ರೂಪಾಯಿ ಪ್ರಕಾರ ಒಪ್ಪಂದಕ್ಕೆ ಕೊಟ್ಟು 1 ವಾರ ಕೆಲಸ ಮಾಡಿಸಿಕೊಂಡು ಕೊನೆಗೆ ಅವರಿಗೆ ಅರ್ಧಂಬರ್ಧ ಹಣ ಕೊಟ್ಟು ಸಾಗಾಕುವ ಮೋಸದಾಟ ನಡೆದಿತ್ತು. ಸರ್ ಅವ್ರು ಕರೆಸಿದ್ದು ದಳಂಬ್ರೆ ಕಟಿಂಗ್ ಅಂದ್ಬಿಟ್ಟು ಸರ್ ದಳಂಬ್ರೆ ಕಟಿಂಗ್ ಕರೆಸಿಬಿಟ್ಟು ಒಂದು ಗಿಡ 15 ರೂಪಾಯಿದಂತ ಒಪ್ಪಂದ ಕರೆಸಿರೋದು ಒಪ್ಪಂದ ಒಂದು 15 ರೂಪಾಯಿ ಅಂತ ಕರೆಸಿಬಿಟ್ಟು ಇವಾಗ ಕೆಲಸ ಮುಗಿದಿಂದ ಏನಂತವ್ರಿ 1300 ರೂಪಾಯಿ ಪೇಮೆಂಟ್ ಹಾಕಿ ಕೊಡ್ತೀನಪ್ಪ, 1300 ರೂಪಾಯಿ ಪೇಮೆಂಟ್ ತೊಗೊಳ್ಳಿ ಅಂತ ಇದ್ದಾರೆ. ಶ್ರೀನಿವಾಸ್ ಸರ್, ಡಾಕ್ಟ್ರು IS ರಾವ್ ಸರ್ ಅಂತಂದು ಇವಾಗ ಫಸ್ಟು ಮಾತಾಡಿರೋದು ಒಂದು, ಇವಾಗ ಎಲ್ಲ ಕೆಲಸ ಮುಗಿದಿಂದ ಮಾತಾಡೋದು ಒಂದು. ಅದೇ ನಾವು ಕೇಳಕ್ಕೆ ಹೋದಂದ್ರೆ 1300 ರೂಪಾಯಿ ದುಡ್ಡು ತಗೊಳ್ಳಿ, 15 ರೂಪಾಯಿ ಒಪ್ಪಂದ ಸೇಮ್ ಇಲ್ಲ, 1300 ರೂಪಾಯಿ ಕೊಡ್ತೀನಿ, ನಾವು ಟೋಟಲ್ ಮಾಡಿರೋದು ನಿಮಗೆ ಜಾಸ್ತಿ ಆಗ್ತಲ್ಲಪ್ಪ ಇಲ್ಲಿಗೆ ಪಗಾರ. ಒಂದು ಹಾಜರಿಗೆ ಒಪ್ಪಂದದ ಪ್ರಕಾರ ಆದರೆ ಎಷ್ಟು ಕೊಡಬೇಕು? ಲೇಬರ್ 1300 ರೂಪಾಯಿ ಪ್ರಕಾರ ಆದರೆ ಎಷ್ಟು ಕೊಡಬೇಕು? ಆ ಒಪ್ಪಂದ ಪ್ರಕಾರ ಅಂದ್ರೆ ಸರ್ ಈಗ ಅವ್ರು ಮಾತಾಡಿದ ಪ್ರಕಾರ ಕೊಡ್ಬೇಕಲ್ಲ ಸರ್. ಒಂದು ಗಿಡಕ್ಕೆ ಒಪ್ಪಂದ ಪ್ರಕಾರ 15 ರೂಪಾಯಿ ಮಾತಾಡಿದ್ವಿ. 11,000 ಗಿಡ, 11,300 ಗಿಡ, 11,300 ಗಿಡಕ್ಕೆ 15 ರೂಪಾಯಿದಂಗೆ ಎಷ್ಟಾಗುತ್ತೆ ಅಷ್ಟು ಲೆಕ್ಕ ಮಾಡಿ ಅವ್ರು ಕೊಟ್ಬಿಟ್ರೆ ಅವ್ರಿಗೆ ನಮಗೆ ಏನು ಇದಿಲ್ಲ ಸರ್. ಅಲ್ಲಿಂದ ಕೂಲಿಕಾರರನ್ನ ಕರೆಸಿದ್ದ ಮೇಸ್ತ್ರಿ ಜೊತೆ ಸಹ ಕೂಲಿಕಾರರು ಬಸ್ ನಿಲ್ದಾಣದಲ್ಲಿ ಕೂಲಿಗಾಗಿ ಜಗಳವಾಡ್ತಿದ್ರು. ಮಾಲೀಕರ ಹತ್ತಿರ ಹಣ ನೀನ್ ತಗೋ, ಇಲ್ಲ ಅಂದ್ರೆ ನಿನ್ನನ್ನ ಸುಮ್ಮನೆ ಬಿಡೋಲ್ಲ ಎಂದು ಒಬ್ಬ ವ್ಯಕ್ತಿಯ ಮೇಲೆ ಎಲ್ಲರೂ ಕೂಗಾಡ್ತಿದ್ರು. ಇದನ್ನ ಗಮನಿಸಿದ ಕರ್ನಾಟಕ ರಾಜ್ಯ ಡಾಕ್ಟರ್ BR ಅಂಬೇಡ್ಕರ್ ಕಟ್ಟಡ ಕಾರ್ಮಿಕರ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಮುರಳಿ, ಜಿಲ್ಲಾಧ್ಯಕ್ಷರಾದಂತಹ ಮುನಿರಾಜು, ತಿಪ್ಪೇನಹಳ್ಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೈಲಾರಪ್ಪ, GK ಶಿವು, ರಾಜಬಾಬು ಮತ್ತು ಶ್ರೀನಿವಾಸ್ NV, ಜಿಲ್ಲಾ ಉಪಾಧ್ಯಕ್ಷ ಮುನೀಂದ್ರ, ಮಾಡಕು ಸೀನಾ, ನಾರಾಯಣ ಸ್ವಾಮಿ, A ರಾಮಾಂಜಿ, ಜಿಲ್ಲಾ ಗೌರವಾಧ್ಯಕ್ಷರಾದಂತಹ ನಾಗರಾಜ್ ಪದಾಧಿಕಾರಿಗಳು ಅವರನ್ನ ತಮ್ಮ ಕಚೇರಿಗೆ ಕರೆತಂದು ಹಸಿದಿದ್ದ ಎಲ್ಲಾ ಕಾರ್ಮಿಕರಿಗೂ ಊಟ ಕೊಡಿಸಿ ಸಮಸ್ಯೆಯನ್ನ ಆಲಿಸಿದ್ರು. ಡಾಕ್ಟರ್ ಅಂಬೇಡ್ಕರ್ ಸಂಘದವರು ನಮ್ಮ ಕರ್ಕೊಂಬಂದು ನಮಗೆಲ್ಲ ಇದು ಮಾಡಿದ್ರು. ಏನು ಅದಕ್ಕೆ ನಮ್ಮ ಸಂಘಟ ಅಲ್ಲೇ ಪಗಾರ ಒಂದು ಸ್ವಲ್ಪ ಇದು 15 ಗಿಡ ಮುಗಿಸ್ಕೊಂಡು ಎಲ್ಲ ಸಂಘಟ ಆಗಿತ್ತು. ಅವರ ಸಂಘಟನೆಯವರು ಬಂದು ಇದು ಮಾಡಿದ್ರು. ನಮ್ಮ ಊಟ ತಿಂಡಿ ಎಲ್ಲ ಕೊಟ್ಟು ನಮ್ಮ ಪಗಾರ ವಸೂಲು ಮಾಡಿಕೊಟ್ಟು ಇದು ಮಾಡಿಕೊಟ್ಟಾರೆ. ಅವ್ರು ಚಹಾ ತಿಂಡಿನೂ ಕೊಟ್ಟಾರೆ. ಅವರಿಗೆಲ್ಲ ನಮಗೆ ಇದು ಪಗಾರ ಎಲ್ಲ ವಸೂಲು ಮಾಡಿಕೊಟ್ಟಾರೆ. ಅವ್ರಿಗೆ ಧನ್ಯವಾದಗಳು ಅಂತ ನಾನು ಕೈ ಮುಗಿಸ್ಬೇಕು. ತಮ್ಮ ಹೆಸರು? ನಮ್ಮ ಹೆಸರು ಶಾಣಪ್ಪ. ನಮ್ಮ ಹೆಸರು ಪುಷ್ಟಿಗಿಂದ ಏನಕ್ಕೆ ಬಂದಿದ್ರಿ? ಈ ದಾಳಂಬ್ರೆ ಕಟ್ಟಿಗೆ ಬೇಕು ಸರ್. ದಾಳಂಬ್ರೆ ಕಟ್ಟಿಗೆ ಬಂದು ಈಗ ಸರ್ ಏನೇನಾಗಿತ್ತು? 15 ರೂಪಾಯಿ ಗಿಡ ಮುಗಿಸ್ಕೊಂಡು ಹೊಳ್ಳಿ ಹಾಜರಿ ಲೆಕ್ಕ ಮಾಡಿ ಕೊಡ್ತೀವಿ ಅಂದರು. ಅದಕ್ಕಾಗಿ ನಾವು ಇದು ನಿಂತಾಗಿ ಒಂದು ಸಂಘಟನೆ ಅಂತ ಬಂದಿದ್ದೀವಿ ಸರ್. ಏನು ಸಂಘಟನೆಯಲ್ಲಿ ಬಂದ್ಮೇಲೆ ಸಂಘಟನೆ ಅವರು ಎಲ್ಲ ವಸೂಲು ಮಾಡಿಕೊಟ್ಟಾರೆ ಸರ್. 15 ರೂಪಾಯಿ ಗಿಡ ಅಂತ ವಸೂಲು ಮಾಡಿಕೊಟ್ಟಾರೆ. ಅವರ ಪ್ರಕಾರ ದಾಳಿಂಬೆ ತೋಟದ ಮಾಲೀಕರ ಒಪ್ಪಂದ ಮಾಡಿಕೊಂಡಂತೆ ದುಡ್ಡು ಕೊಟ್ಟಿಲ್ಲ. ಅಡ್ವಾನ್ಸ್ 20,000 ಕೊಟ್ಟಿದ್ದಾರೆ. ಇನ್ನು ಬಾಕಿ 1,40,000 ಕೊಡಬೇಕು. ಆದ್ರೆ ದಿನಕ್ಕೆ 1,300 ರೂಪಾಯಿಗಳ ಪ್ರಕಾರವಷ್ಟೇ ಕೊಡ್ತೇವೆ, ಎಷ್ಟವಿದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ನಿಮ್ಮಿಷ್ಟ ಎಂದು ಮ್ಯಾನೇಜರ್ ಪ್ರಭು ಸಾಗರ್ ಹೇಳಿ ಕಳಿಸಿಬಿಟ್ಟ. ಹಾಗಾಗಿ ನಾವು ಬಸ್ ನಿಲ್ದಾಣದಲ್ಲಿ ಅಲಿದಾಡುವಂತಾಯಿತು. ನಮಗೆ ನ್ಯಾಯ ಕೊಡಿಸಿ ಎಂದು ಕೂಲಿಕಾರ ಮಾಧ್ಯಮಗಳ ಮುಂದೆ ಅವಲತ್ತುಕೊಂಡಿದ್ರು. ಬಸ್ ಸ್ಟ್ಯಾಂಡಲ್ಲಿ ಗಲಾಟೆ ಮಾಡ್ಕೊತಾ ಇದ್ರೆ ನಾವು ನಮ್ಮ ಸಂಘಟನೆಯ ಮುಖಾಂತರ ನಮಗೊಂದು ಮಾಹಿತಿ ಬಂತು. ಏನು ಗಲಾಟೆ ಅಂತ ನಾವು ಹೋದ್ವಿ. ನಮ್ಮ ಸಂಘಟನೆ ಮುಖಾಂತರ ಅಧ್ಯಕ್ಷರು, ಉಪಾಧ್ಯಕ್ಷರು, ರಾಜ್ಯಾಧ್ಯಕ್ಷರೆಲ್ಲ ನಾವು ಸ್ಪಾಟ್ಗೆ ಹೋದ್ವಿ. ಸ್ಪಾಟ್ ಹೋಗಿ ಏನಪ್ಪ ನಿಮ್ಮ ಸಮಸ್ಯೆ ಅಂತ ಕೇಳಿದ್ದಕ್ಕೆ ನಮಗೆ ಈ ಥರ ದಾಳಂಬ್ರಿ ಗಿಡ ನಾವು 15 ರೂಪಾಯಿಗೆ ಅಂತ ಮಾತಾಡಿ ನಾವು ಕೆಲಸ ಮಾಡ್ಕೊಂಡು ಬಂದಮೇಲೆ ನಮ್ಮ ಪೇಮೆಂಟ್ ಇಷ್ಟ ಆಗ್ತಾಯಿದೆ, 1,65,000 ಪೇಮೆಂಟ್ ಆಗ್ತಾಯಿತ್ತು. ಮತ್ತು ಅವರು ನಾವು ಕೆಲಸ ಮಾಡ್ಕೊಂಡ್ಮೇಲೆ 1,20,000 ಪೇಮೆಂಟ್ ಕೊಡ್ತೀನಿ ಅಂತ ಮಾತಾಡಿದರು. ಆದರೆ ನಮಗೆ ಪೇಮೆಂಟ್ ಶಾರ್ಟೇಜ್ ಬಂದಂತ ನಾವು ಮೇಸ್ತ್ರಿ ಮೇಲೆ ಗಲಾಟೆ ಮಾಡ್ತಾಯಿದ್ದೀವಿ.
ಆ ಮೇಸ್ತ್ರಿ ಗಲಾಟೆ ಮಾಡ್ತಾ ಇದ್ದಕ್ಕೆ ನಾವು ಹೋಗಿ ಅಲ್ಲಿ ಕೇಳಿದ್ದಕ್ಕೆ ನಮ್ಗೆ ಈ ಥರ ಪ್ರಾಬ್ಲಮ್ ಆಗೈತೆ ಸರ್ ಅನ್ನೋದಕ್ಕೆ ನಮ್ಮ ಮುಖಾಂತರ ನಮ್ಮ ಸಂಘಟನೆ ಮುಖಾಂತರ ನಾವು ಆಫೀಸ್ಗೆ ಬನ್ನಿ, ನಾವು ಅಲ್ಲಿ ಮಾತಾಡೋಣ, ಬಸ್ ಸ್ಟ್ಯಾಂಡಲ್ಲಿ ಕಿತ್ತಾಡ್ಕೊಂಡ್ಬಿಡ್ರಿ ಅಂತ ನಾವು ಆಫೀಸ್ ಮುಖಾಂತರ ಕರ್ಕೊಂಡು ಬಂದ್ವಿ. ಆಫೀಸ್ ಕರ್ಕೊಂಡು ಬಂದು ನಿಮಗೆ ಏನು ಊಟ ಆಗೈತೆ ತಿಂಡಿ ಆಗೈತೆ ಅಂತ ನಾವು ಕೇಳಿದ್ವಿ. ಇನ್ನೂ ಏನೂ ಆಗಿಲ್ಲ ಸರ್ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿ ಅವ್ರ ಊಟ ಎಲ್ಲ ಟೀ ಕಾಫಿ ಎಲ್ಲ ರೆಡಿ ಮಾಡಿ ಇಲ್ಲಿ ತಿಂದು ಮತ್ತೆ ಅವ್ರ ಸಮಸ್ಯೆ ಕೇಳಿದ್ದಕ್ಕೆ ನಮ್ಗೆ ಈ ಥರ 1,65,000 ಪೇಮೆಂಟ್ ಆಗಬೇಕಾಗಿದ್ದನ್ನ 1,20,000 ಕೊಡ್ತಾ ಇದ್ದಾರೆ ಸರ್, ನಾವು ಧಾರವಾಡದಿಂದ ಬಂದಿದ್ದೀವಿ, ನಮಗೆ ಇಲ್ಲಿ ನ್ಯಾಯ ಕೊಡೋಕ್ಕೆ ಇಲ್ಲ, ಅದಕ್ಕೆ ನಾವು ಈ ಸಂಘಟನೆ ಮುಖಾಂತರ ತಿಳಿದಕ್ಕೆ ನಮ್ಗೆ ಬಂದಿದ್ದೀವಿ. ಇದು ಅವರು ಫೋನ್ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಫೋನ್ ತಗೊಂಡು ಅವ್ರ ಓನರ್ ಕಾಲ್ ಮಾಡಿದ್ರು. ಓನರ್ ಕಾಲ್ ಮಾಡಿದಾಗ ನಮಗೆ ಇದು ಮಾಹಿತಿ ಗೊತ್ತಿಲ್ಲ, ಮ್ಯಾನೇಜರ್ ಕೊಟ್ಟಿದ್ದೀವಿ. ಈ ಮ್ಯಾನೇಜರ್ ಮುಖಾಂತರ ತೊಂದರೆ ಆಗೈತೆ ಅಂತ ಅವ್ರಿಗೂ ಓನರ್ಗೂ ಗೊತ್ತಾಗೈತೆ. ಗೊತ್ತಾಗಿರೋವಾಗ ಅವ್ರ ಮ್ಯಾನೇಜರ್ಗೆ ಫೋನ್ ಮಾಡಿ ಏನು ಸಮಸ್ಯೆ ಅಂತ ಅವ್ರು ಕೇಳಿದ್ದಕ್ಕೆ ನಮ್ಮ ಇಲ್ಲಿ ಆಫೀಸಲ್ಲಿ ಕುತ್ಕೊಂಡಿದ್ರು. ಅವರು 4 ಜನ ಕರ್ಕೊಂಡ್ರು. ನಿಮ್ದು ಅಮೌಂಟ್ ಏನು ಇರ್ತದೆ ಅಂತ ಮಾತಾಡೋಕ್ಕೆ ಅವ್ರಿಗೆ ಕರ್ಕೊಂಡ್ರು. ಅವ್ರು ಕರ್ಕೊಂಡು ಬಂದಮೇಲೆ ಅಲ್ಲೆಲ್ಲ ಹೋಗಿ ಅವರೆಲ್ಲ ಸೆಟಲ್ಮೆಂಟ್ ಮಾಡ್ಕೊಂಡು ಅಮೌಂಟು ಎಲ್ಲ ಕ್ಲಿಯರ್ ಆಗೈತೆ ಸರ್ ಅಂತ ಅವರು ನಮಗೆ ಬಂದು ನಮ್ಮ ಆಫೀಸ್ಗೆ ಬಂದು ನಮಗೆ ಒಂದು ಕೃತಜ್ಞತೆ ಹೇಳ್ಬಿಟ್ಟೋದ್ರು. ಈ ಸಂಘಟನೆ ಮುಖಾಂತರ ಅವ್ರಿಗೊಂದು ಚಿಕ್ಕ ಸಹಾಯ ಆಗೈತೆ ಅಂತ ನಮ್ಮ ಡಾಕ್ಟರ್ ಬಿ ಎಟ ಇತರ ಕಾರ್ಮಿಕರ ಸೇವಕ ಸಂಘದಿಂದ ಅವ್ರಿಗೊಂದು ಸಹಾಯ ಆಗೈತೆ ಅಂತ ನಮಗೊಂದು ಕೃತಜ್ಞತೆಗಳು ಹೇಳ್ಬಿಟ್ಟು ಹೋದರು ಸರ್. ತಮ್ಮ ಹೆಸರು? ನಮ್ಮ ಹೆಸರು ನಾಗರಾಜು ಅಂತ, ಚಿಕ್ಕಬಳ್ಳಾಪುರ 14ನೇ ವಾರ್ಡ್. ಒಟ್ನಲ್ಲಿ ಅರ್ಧಂಬರ್ಧ ಹಣ ಪಡೆದು ಒಟ್ಟಿಗೆ ಊಟ ಮಾಡದೆ ವಾಪಸ್ಸಾಗ್ತಿದ್ದ ಬಿಜಾಪುರದ ಕೂಲಿ ಕಾರ್ಮಿಕರಿಗೆ ಕಚೇರಿಗೆ ಕರೆಸಿ ಊಟ ಕೊಡಿಸಿ ಮಾನವೀಯತೆ ಮೆರೆದ ಕರ್ನಾಟಕ ರಾಜ್ಯ ಡಾಕ್ಟರ್ BRA ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸಂಘದ ಪದಾಧಿಕಾರಿಗಳ ಉತ್ತಮ ಕಾರ್ಯಕ್ಕೆ ಸಾರ್ವಜನಿಕರಿಂದಲೂ ಶ್ಲಾಘನೆ ವ್ಯಕ್ತವಾಗಿದೆ.